ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಅಧ್ಯಕ್ಷರು ಚಾಮರಸ ಮಾಲಿ ಪಾಟೀಲ್ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷರು. ನಾನು ND ವಸಂತ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಗೋಪಾಲ್ ಪಾಪೇಗೌಡ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ. ನಾಗಪ್ಪ ಉಂಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು. ನಾಗಪ್ಪ ಉಂಡಿ, ಧಾರವಾಡ. ಸಿದ್ದನಗೌಡ ಪಾಟೀಲ್, ಕರ್ನಾಟಕ ರಾಜ್ಯ ರೈತ ಸಂಘದ ಯುವ ಘಟಕದ ರಾಜ್ಯ ಸಂಚಾಲಕ. ಅಪ್ಪಯ್ಯ ಬಂದಿದ್ದಾರೆ. ನಮ್ಮ ಅಪ್ಪ ಸಾಹೇಬ್ ಯರ್ನಾಳ್ ಅವರಲ್ಲಿ ಹಿಂದೆ ಕೂತಿದ್ದಾರೆ. ಬರಲ್ಲ. ರಾಜ್ಯಾದ್ಯಂತ ಉತ್ತಮ ಮಳೆ ಆಗಿದೆ. ಇದರಿಂದ ಕೃಷಿ ಪ್ರದೇಶದಲ್ಲಿ ಕೂಡ ಹೆಚ್ಚು ಪ್ರಮಾಣದ ಬಿತ್ತನೆಯಾಗಿದೆ. ಜೊತೆಗೆ ಜಲಾಶಯಗಳೆಲ್ಲ ತುಂಬಿರೋದ್ರಿಂದ ನೀರಾವರಿ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ಬಿತ್ತನೆ ಇವತ್ತು ಆಗ್ತಾ ಇದೆ. ಆದ್ರೆ ಇವತ್ತು ರೈತರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಇದುವರೆಗೆ ಏನು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಿದ್ದಂತ ರೈತರಿಗೆ ಇವತ್ತು ಮಾರುಕಟ್ಟೆಯಲ್ಲಿ DAP, ಯೂರಿಯಾ ಮತ್ತು ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಸಿಕ್ಕರೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದೆ. ಏನು ಇದರಿಂದ ಒಂದು ಯಾಕಾಗ್ತಾ ಇದೆ ಅಂದ್ರೆ ಇದರಿಂದ ಒಂದು ದೊಡ್ಡ ಷಡ್ಯಂತ್ರನೂ ಕೂಡ ಇದೆ. ಹೀಗೆ ಕೆಲವು ವರ್ಷಗಳ ಹಿಂದೆ ನ್ಯಾನೋ ತಂತ್ರಜ್ಞಾನವನ್ನ ಪರಿಚಯಿಸಿದ್ದಾರೆ. ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್. ನ್ಯಾನೋ ತಂತ್ರಜ್ಞಾನ ಅಂದ್ರೆ DAP, ಯೂರಿಯಾ ಲಿಕ್ವಿಡ್ ಫಾರ್ಮುಲೇಷನ್ ನಲ್ಲಿ ಇವತ್ತು ಸಿಗ್ತಾ ಇದೆ. ಅದರ ಉತ್ಪಾದನೆಯಲ್ಲಿ ಹೆಚ್ಚಿನ ಲಾಭ ಇದೆ. ಇವತ್ತು ಅದನ್ನೇ ಏನಂತಂದ್ರೆ ರೈತರ ಮೇಲೆ ಹೇರಲಿಕ್ಕೆ ಈ ರಸಗೊಬ್ಬರಗಳನ್ನು ಸಾಯಿಲ್ ಅಪ್ಲಿಕೇಶನ್ ಮಾಡ್ತಿರೋಂಥ DAP, ಯೂರಿಯಾ ಕಾಂಪ್ಲೆಕ್ಸ್ ರಸಗೊಬ್ಬರಗಳ ಕೊರತೆಯನ್ನ ಉದ್ದೇಶಪೂರ್ವಕವಾಗಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಮ್ಮ ವಾದ ಏನಂದ್ರೆ ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನ ಪರಿಚಯಿಸಬೇಕಾದ್ರೆ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರೈತರಿಗೆ ಕೊಡಬೇಕು. ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಪ್ರಾತ್ಯಕ್ಷಿಕೆ ಮುಖಾಂತರ ಅದು ಸರಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನ ಪ್ರಮಾಣೀಕರಿಸಬೇಕು ಸರ್ಕಾರ ಪ್ರಾತ್ಯಕ್ಷಿಕೆ ಮುಖಾಂತರ. ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆ ಈ ನ್ಯಾನೋ ತಂತ್ರಜ್ಞಾನವನ್ನ ರೈತರಿಗೆ ಪರಿಣಾಮಕಾರಿಯಾಗಿ ತಿಳುವಳಿಕೆ ಕೊಡುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜೊತೆಗೆ ರಸಗೊಬ್ಬರದ ಅಕ್ರಮ ದಂಧೆಯನ್ನು ತಡೆಯಲಿಕ್ಕೆ ಕೂಡ ಕೃಷಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಇವತ್ತು ರಸಗೊಬ್ಬರದಲ್ಲಿ, ಕ್ರಿಮಿನಾಶಕದಲ್ಲಿ, ಕೀಟನಾಶಕದಲ್ಲಿ ಅಕ್ರಮ ತಡೆಯಲಿಕ್ಕೆ ಒಂದು ವಿಚಕ್ಷಣಾ ದಳ ರಚನೆ ಮಾಡಿದ್ದಾರೆ. ಅವರೆಲ್ಲರೂ ಏನಂತಂದ್ರೆ ರಸಗೊಬ್ಬರ ಮಾರಾಟಗಾರರ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಇವತ್ತು ಇಳುವರಿ ಮೇಲೆ ಗಣನೀಯವಾದಂತ ಪರಿಣಾಮ ಆಗ್ತದೆ. ಜೊತೆಗೆ ಕಳಪೆ ರಸಗೊಬ್ಬರ ಮಾರುಕಟ್ಟೆಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಸಿಗದಿಲ್ಲ ಅಂದ್ರೆ ರೈತರು ಯಾವುದೋ ಸಿಕ್ಕದನ್ನ ತಗೊಂಡು ಆಗ್ತಾ ಇದ್ದಾರೆ. ಈ ಕಳಪೆ ರಸಗೊಬ್ಬರ ತಡಿಲಿಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂತ ಕಾರ್ಯತಂತ್ರ ಸರ್ಕಾರದಲ್ಲಿಲ್ಲ. ನ್ಯಾನೋ ತಂತ್ರಜ್ಞಾನವನ್ನ ಸಮರ್ಪಕವಾಗಿ ರೈತರಿಗೆ ತಿಳುವಳಿಕೆ ಕೊಟ್ಟು ಅದನ್ನ ಬಳಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಲ್ಲಿ
ಸಂಪೂರ್ಣ ವಿಫಲ ಆಗಿದೆ. ಈ ರೀತಿ ಆದರೆ ನಾಳೆ ಏನಾಗ್ತದೆ ಅಂತಂದ್ರೆ ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮ ಆಗುತ್ತೆ. ಅದಕ್ಕೆ ಈಗಾಗಲೇ ನಾವು ಕೃಷಿ ಮಂತ್ರಿಗಳಿಗೆ ಹೇಳಿದ್ದೀವಿ, ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಂಸದರಿಗೂ ನಾವು ಹೇಳಿದ್ದೀವಿ, ತುರ್ತಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುತುವರ್ಜಿ ವಹಿಸಿ ಮುಕ್ತ ಮಾರುಕಟ್ಟೆಯಲ್ಲಿ ರೈತರು ಖಾಸಗಿ ಅವರು ಮಾರ್ಕೆಟ್ ಕೊಟ್ಟಿದ್ರು, ಅದರಿಂದ APSC ಮುಚ್ಚಕ್ಕಳ ಬಂದಿತ್ತು. ಒಂದು ಪ್ರಯತ್ನ ಮಾಡಿದ್ರು, ಕೆಳಮನೆಯಲ್ಲಿ ಅವರು ಬಹುಮತ ಇತ್ತು, ಕಾಂಗ್ರೆಸ್ಗೆ ಬಂತು, ಮೇಲ್ಮೇಲೆ ಬಿದ್ದೋಯ್ತು. ಆಮೇಲೆ ಒಂದು ಸೆಲೆಕ್ಷನ್ ಕಮಿಟಿ ಒಂದು ಬ್ಯಾಲೆನ್ಸ್ ಇದೆ. ಈಗ ಇನ್ನೇನು ಈ ತಿಂಗಳು ಜಾಸ್ತಿ, ಈ ತಿಂಗಳು ಮುಂದಿನ ತಿಂಗಳು ಬಹುಮತ ಬರುತ್ತೆ ಮೇಲ್ಮೇಲೆ ಕಾಂಗ್ರೆಸ್. ಮತ್ತೊಮ್ಮೆ ಅದು ಮಂಡಿಸಿ ರೈತ ಪರವಾದಂಥ ಮಾರ್ಕೆಟನ್ನು ಮಾಡಿ ಅಂತ ನಾವು ವಿನಂತಿ ಮಾಡ್ತಿದ್ವಿ. ಅವ್ರು ಪ್ರಯತ್ನ ಮಾಡಿದ್ದಾರೆ, ಕೃಷಿ ಮಾರುಕಟ್ಟೆ ಇದಕ್ಕೆ ಸ್ವಲ್ಪ ಉಳಿಸೋಕ್ಕೆ ಭಾಳ ಪ್ರಯತ್ನ ಮಾಡಿದರೆ. ಅದಕ್ಕೆ ನಾವು ಅವ್ರ ಪರವಾಗಿ ಧನ್ಯವಾದನೂ ಕೂಡ ರೈತ ಸಂಘ ಹೇಳಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಧನ್ಯವಾದ ಹೇಳಬೇಕು. ಈ ಸರ್ಕಾರ ಕೂಡ ದೇವನಹಳ್ಳಿ ಹೋರಾಟಕ್ಕೆ ಮಾಡೋದು, ಭೂಮಿನ ವಾಪಸ್ ತಗೊಂಡಿದೆ, ಈಗ ವಾಪಸ್ ಬಿಟ್ಟಿದೆ. ಅದಕ್ಕೂ ಕೂಡ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ. ವಿಶೇಷವಾಗಿ ಸಿದ್ದರಾಮಯ್ಯನೂ ಕೂಡ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಈ ಮೂಲಕ ಮತ್ತೆ ರಾಜ್ಯ ಸರ್ಕಾರಕ್ಕೆ MP ಪಾಟೀಲರು ಇದ್ದಾರೆ, ಇಲ್ಲಿ ನಮ್ಮ ಶಿವಾನಂದ ಪಾಟೀಲರು ಕೂಡ ಇಲ್ಲೇ ಇದ್ದಾರೆ, ಇಲ್ಲೇ ಜಿಲ್ಲೆಯವರು. ಕಾಂಗ್ರೆಸ್ಸು ಮಾತು ಕೊಟ್ಟಿತ್ತು ನಮಗೆ, ಚುನಾವಣೆ ಪೂರ್ವ BJP ಬಂದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿನ ತಂದಿತ್ತು, ಉಳುವವನೇ ಭೂ ಒಡೆಯ ಅಂತ ತಂದಿದ್ದು. 10,47,000 ಕುಟುಂಬಕ್ಕೆ ಭೂಮಿ ಸಿಕ್ಕಿತ್ತು ನಮಗೆ ದೇವರಾಜ ಅರಸು ತಂದಂತ ಭೂ ಸ್ವಾಧೀನ ತಿದ್ದುಪಡಿಯಿಂದ. ಆ ತಿದ್ದುಪಡಿ ನಾವು ತಂದ ಮೇಲೆ ಇವತ್ತು ಅವ್ರ ಭೂಮಿ ಎಲ್ಲ ಕಬ್ಜಾ ಆಗ್ಬಿಡ್ತೇವೆ ಬಂಡವಾಳ ಸಾಹಿಗಳಿಗೆ. ಆ ನೀತಿನ ವಾಪಸ್ ಪಡಿತೀವಿ ಅಂದವ್ರು ಇನ್ನೂ 2 ವರ್ಷ ಆಗಿದ್ರು ಅಧಿಕಾರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸರ್ಕಾರ ಹೋರಾಟದಲ್ಲಿ ಭೂ ಸ್ವಾಧೀನ ಕಾಯ್ದೆನ ಪ್ರಕ್ರಿಯೆ ಕೈ ಬಿಟ್ಟಿರ್ಬೋದು, ಭೂ ಸುಧಾರಣಾ ಕಾಯ್ದೆನೂ ಕೂಡ ಮುಂದಿನ ಸೆಷನಲ್ಲಿ ಆಗಸ್ಟ್ 13 ಏನಾಗುತ್ತೆ ವಾಪಸ್ ಪಡ್ಕೋಬೇಕು ಅಂತ ಹೇಳ್ತಿದ್ದೀವಿ. BJP ಪಕ್ಷದ ಕಾರ್ಪೊರೇಟ್ ನೀತಿಗಳನ್ನ ವಿರೋಧ ಮಾಡಿದ್ರಿ ನೀವು, 3 ಕಾಯ್ದೆ ವಿರೋಧ, ಅವನು ಇಲ್ಲಿ ಮುಂದುವರಿಸ್ತಾ ಇದ್ರಿ, ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಫ್ರೇಮ್ ವರ್ಕ್ ಏನಿದೆ ಹೋಗ್ಬಾರ್ದು. ಸ್ಮಾರ್ಟ್ ಮೀಟ್ ಮಾಡೋಕ್ಕೆ KJ ಜಾರ್ ಮುಂದಾಗಿದ್ದಾರೆ ಇಲ್ಲಿ. ಅದು ಅಂಬಾನಿ ಅದಾನಿದು, ಅಂಬಾನಿ ತಯಾರು ಮಾಡಿರೋ ಸ್ಮಾರ್ಟ್ ಮೀಟ್ರು. BJP ಅವರು ಅದನ್ನ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿತ್ತು ಅದಕ್ಕೆ ಕೋವಿಡ್ ಟೈಮಲ್ಲಿ. ಇಲ್ಲಿ ಕರ್ನಾಟಕದ ಸ್ಮಾರ್ಟ್ ಮೀಟ್ ಮಾಡೋಕ್ಕೆ ಇವ್ರು ಹೋಗ್ತಾರೆ ಕಾಂಗ್ರೆಸ್. ಅದಕ್ಕೆ ಇವೆರಡೂ ಕೂಡ ಒಂದೇ ಜಾತಿಯ ಪಕ್ಷಗಳು, ಪಕ್ಷ ಜಾತಿ ಆಗಿರ್ಬೋದು. ಸ್ಮಾರ್ಟ್ ಮೀಟ್ರು ಈಗ ಆಗ್ತಾ ಇದ್ರಿ. ರೈತರು ಇವತ್ತು ನಾವು ಹೆಚ್ಚು ಕಡಿಮೆ 45 ಲಕ್ಷ ಪಂಪ್ ಸೆಟ್ದಾರಿದ್ದೀವಿ. ಅರ್ಧಂಬರ್ಧ ಬೆಲೆಗೆ ಪಂಪ್ ಸೆಟ್ಟನ್ನು ಉಪಯೋಗಿಸಿ ನಾವು ಹಣ್ಣು ಹಂಪಲುಗಳು ಕೊಡ್ತಿದ್ದೀವಿ ಸಮಾಜಕ್ಕೆ. ನೀವು ತಿಂತಿದ್ರಿ KJ ಜಾರ್. ರೈತರ ಭೂಮಿ ಪಂಪ್ ಸೆಟ್ಗೆ ಏನಾದ್ರು ಸ್ಮಾರ್ಟ್ ಮೀಟ್ ಹಾಕಿ ಬಂದರೆ ನಿಮ್ಮ ಸರ್ಕಾರ ಕಿತ್ತೋಗಿರುವಂಥ ಚಳವಳಿಯನ್ನು ರೂಪಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದೀವಿ. ದಯವಿಟ್ಟು ಮಾಧ್ಯಮದವರು ಜಾಸ್ತಿ ಆಗಿರ್ಬೋದು, ನಮ್ಮ ಭೂಮಿಯಿಂದ ಲಾಭ ಇಲ್ಲ ಅಂತ ಮಾಡ್ತಿದ್ದಾರೆ. 3 ಕಾಸು ಬಂದು ಸುಟ್ಟಾಕುಟ್ಟು ನಗರದಲ್ಲಿ ಮರ್ಯಾಗಿಲ್ಲ ಅಂತ ಮಾಡ್ತಿದ್ದಾರೆ. ರೈತರಿಗೆ ಬೆಳೆದಂಥ ಬೆಲೆಗೆ ಅವ್ರ ಉತ್ತಮ ಭೂಮಿ ಸಂಬಂಧ ಇದೆ. ನಾವು ರೈತ ಚಳವಳಿ ಹೆಚ್ಚು ಬೆಲೆಗೆ ಭೂಮಿ ಮಾರ್ಕಳಿಯನ್ನ ಒತ್ತಾಸೆ ನೀಡೋಲ್ಲ, ಅದು ಆ ರೀತಿಗೆ ನಾವು ವಿರೋಧ ಇರೋದು. ರೈತರಿಗೆ ಅವೇರ್ನೆಸ್ ಕೊಡ್ತಿದ್ವಿ, ಭೂಮಿ ಕಳ್ಕೊಂಬೇಡಿ. ಈಗಾಗಲೇ ಸಾರ್ವಜನಿಕ ಉದ್ದೇಶ ಕಂಪಲ್ಸರಿ ಅಕ್ವಿಸಿಷನ್ ಆಲ್ಮಟ್ಟಿ UKPಗೆ ಭೂಮಿ ಕಳ್ಕೊಂಡವ್ರಂತ ಬಾಗಲಕೋಟೆ ಬಿಜಾಪುರದ ನಾವು ನೋಡ್ತೀವಿ. ಈ ಜಿಲ್ಲೆಯಲ್ಲಿ ಇವತ್ತು ಕೂಡ ಇನ್ನೂ ರಿಯಾಬಿಟ್ ಆಗಿಲ್ಲ. ನಾವು 524 ಅಡಿಗೆ ಸ್ಕೀಮ್ A ಸ್ಕೀಮ್ B ಹೋಗೋ ಇನ್ನೊಂದು ಸ್ಕೀಮ್ ಹೋಗ್ತಿದ್ವಿ. ಇವತ್ತು ಕೂಡ ಸಂತ್ರಸ್ತರು ಯಾವ ಥರ ಪರಿಸ್ಥಿತಿಲಿದ್ದಾರೆ. ಅದು ಕಂಪಲ್ಸರಿ ಅಕ್ವಿಷನ್, ರೈತರ ಉದ್ದೇಶಕ್ಕೆ ಅಕ್ವಿಷನ್ ಮಾಡಿರೋದು, ಆರ್ಥಿಕ ಚಟುವಟಿಕೆ ಆರ್ಥಿಕ ಮಾಡೋದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭೂಮಿ ಕಳ್ಕೊಂಡು 10 ಜನಕ್ಕೆ ಕೆಲಸ ಕೊಡ್ತಿದ್ದಂಥ ರೈತ ಇವತ್ತು ವಾಚ್ಮೆನ್ ಆಗೋ, ಕಸ ಹೊಡೆಯೋದು, ಶೌಚಾಲಯ ಕ್ಲೀನ್ ಮಾಡೋಂಥದ್ದಾಗಿದೆ. ಇವೆಲ್ಲವನ್ನೂ ಕೂಡ ನಾವು ಹಳ್ಳಿಯಲ್ಲಿ ಮನವರಿಕೆ ಮಾಡ್ಕೊಳ್ತಿದ್ದೀವಿ. ಇವತ್ತು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಕೆಲವು ಕಡೆ ಹಂಗೆ ಆಗ್ತದೆ, ಕೆಲವು ಕಡೆ ಆವಾಗ ನಾವು ರೇಟ್ ಕೊಟ್ಟರು ನಿಮ್ಮ ಬದುಕು ಹೆಂಗಾಗ್ತದೆ ಅನ್ನೋದನ್ನ ಅವೇರ್ನೆಸ್ ಮಾಡ್ತೀವಿ ಅಂತ ಮನವರಿಸ್ತೀವಿ. ವರ್ಷದಿಂದ ಹೋರಾಟ ನಡೀತಾ ಇದೆ. ಈಗ ರಾಯಚೂರಿನಲ್ಲಿ ಇತ್ತೀಚೆಗೆ 630 ಎಕರೆ ವಶಪಡಿಸಿಕೊಳ್ಳಕ್ಕೆ ಹುನ್ನಾರ ನಡೆದ, ಅದ್ರ ಬಗ್ಗೆನೂ ವಿರೋಧ ಮಾಡಿದ್ದಾರೆ. ಆಗ್ತದೆ, ಎಲ್ಲ ಕಡೆಗೆ ಆಗ್ತದೆ. ಇನ್ನು ಈಗ ಉಡುಪಿನಿಯಲ್ಲಿ ಅಲ್ಲಿ ಕೂಡ 1000 ಎಕರೆಗೆ ಇದು ನೋಟಿಸ್ ಕೊಟ್ಟಿದ್ದಾರೆ. ರೈತ ಸಂಘ ಈ ಬಗ್ಗೆ ಎಲ್ಲೂ ಧ್ವನಿ ಎತ್ತಾ ಇಲ್ಲ. ಈಗ ನಂಜುಂಡಸ್ವಾಮಿ ಅವರಿದ್ದಾಗಿಂದ ಇದುವರೆಗೂ ಕೂಡ ಅತ್ಯಂತ ತಿಳುವಳಿಕೆ ಮಟ್ಟದ ಸಲಹೆಯನ್ನು ಕೊಡ್ತಿದ್ರು ರೈತರಿಗೆ. ನಮ್ಮ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಕಡಿಮೆ.
ಇವತ್ತು ಕೂಡ ಕರ್ನಾಟಕದಲ್ಲಿ 37% ಮಾತ್ರ ನೀರಾವರಿ, 63% ಇವತ್ತು ಒಣ ಬೇಸಾಯ ಇದೆ. ರೈಲ್ಪೇಟೆ ಈಗ ದೊಡ್ಡ ದೊಡ್ಡ ಯೋಜನೆಗಳಿಗೆ ಇವತ್ತು ಹಾಕಿದ್ರೆ ಮೊಮ್ಮಕ್ಕಳ ಕಾಲಕ್ಕೆ ಅದು ಜಾರಿ ಬರಲ್ಲ. ಇವತ್ತು 10,000 ಪ್ರಾಜೆಕ್ಟು ಅವತ್ತು 1,00,000 ಕೋಟಿ ಆಗಿದೆ. ಅದರಿಂದ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಸಮಗ್ರ ನೀರಾವರಿ ಪಾಲಿಸಿ ಬೇಕು, ಯೋಜನೆ ಬೇಕು. ಬೃಹತ್ ಕೈಗಾರಿಕೆಗಳು ಇರೋದನ್ನ ಹೆಂಗೆ ಉಳಿಸ್ಬೇಕು. ಈಗ ನಮ್ಮ ಹೂಳು ತುಂಬಿಕೊಂಡಿರೋ ಎಲ್ಲ ಪ್ರದೇಶಗಳಿವೆ ಮತ್ತು ಎತ್ತರಿಸಬೇಕು, ಹೆಂಗೆ ನೀರಾವರಿಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನುವಂಥ ದೃಢ ಸಂಕಲ್ಪ ಮಾಡಬೇಕು. ಸಣ್ಣ ನೀರಾವರಿಗೆ ಯೋಜನೆ ಹೆಚ್ಚಿಕೊಡ್ಬೇಕು. ಇರುವಂಥ ಆಲ್ಮಟ್ಟಿ ಆಗ್ಬೋದು, ಕಾವೇರಿ ಕೃಷ್ಣ ಕೊಳ್ಳದಲ್ಲಿ ಭಾಳಷ್ಟು ಸಣ್ಣ ನೀರಾವರಿಗಳಿಗೆ ಆದ್ಯತೆ ಕೊಡುವಂಥ ಅವಕಾಶ. ಸಣ್ಣ ನೀರಾವರಿಗೆ ಬಡ್ಜೆಟ್ ತರಬೇಕು. ಅದರಿಂದ ನಾವು ಬಡ್ಜೆಟ್ಟಲ್ಲಿ ನಂಜುಂಡಸ್ವಾಮಿಯವ್ರ ದಿನಾಚರಣೆ ಆಯಿತು ಫೆಬ್ರವರಿ 13 ಈ ವರ್ಷ ಮೈಸೂರಲ್ಲಿ, ಹಿಂದಿನ ವರ್ಷ ಬೆಂಗಳೂರು ಮಾಡಿದ್ರು. ರೈತ ಚಳವಳಿಯೇ ಕರ್ನಾಟಕದ ಅಭಿವೃದ್ಧಿ ಮಾದರಿ ಹೆಂಗಾಗಿರ್ಬೇಕು ಅಂತ ಪುಸ್ತಕರು ಮುದ್ರಿಸಿದ್ದೀವಿ ಪೇಪರ್ಗಳು. ಅಲ್ಲಿ ಕೃಷ್ಣ ಮತ್ತು ಕಾವೇರಿ ನೀರಾವರಿ ಯೋಜನೆಗಳು ಹೆಂಗೆ ಮಾಡಬೇಕು ಅನ್ನೋದು ಹೇಳಿದ್ವಿ. ಸರ್ಕಾರಕ್ಕೆ ಅದು ಕರ್ನಾಟಕ ಸರ್ಕಾರ ಆಮ್ ಆದ್ಮಿ ಇದೆ, ಅವ್ರ ಪಾಲಿಸಿನೇ ಬೇರೆ ಇತ್ತು. ಲ್ಯಾಂಡ್ ಪಾಲಿಸಿ 46% ಇದುವರೆಗೆ ಆಗಿದೆ. 1.5 ವರ್ಷಕ್ಕೆ ನೋಟಿಫಿಕೇಶನ್ ಮಾಡ್ತಾರೆ. ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಭೂಸ್ವಾಧೀನ ವಿರುದ್ಧ ರೈತರು ಬೀದಿಗಿಳಿತಾರೆ. ಭೂಸ್ವಾಧೀನ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೊಂಡಿದ್ರೆ ಸಮಾಜವಾದಿ ಹಿನ್ನೆಲೆಯನ್ನು ಬಂದಿರುವಂಥವ್ರು. ರೈತ ಚಳವಳಿಯಿಂದ ಅದೊಂದು ಚಳವಳಿಯಾಗಿ ಸಾಕಷ್ಟು ಇವಾಗ ಬದಲಾವಣೆ ಆಗಿಲ್ಲ ಅಂತಲ್ಲ, ಒಂದು ಚಳವಳಿಯಾಗಿ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಯಾವುದೇ ಚಳವಳಿಗೆ ರಾಜಕೀಯ ಶಕ್ತಿ, ರಾಜ್ಯಾಧಿಕಾರ ಸಿಗದೇ ಹೋದರೆ ದೇವನೂರು ಮೈಗೂರು ಅಂತವರು ತೇಜಸ್ವಿಯವರು ಬರ್ಕೊಂಡರೆ ಸ್ವತಂತ್ರ ನಡೆದಂಥ ಚಳವಳಿಯಲ್ಲಿ ಕರ್ನಾಟಕದ ರೈತ ಚಳವಳಿ, ಅದು ವಿಶೇಷವಾಗಿ ರೈತ ಸಂಘ ನಂಜುಂಡಸ್ವಾಮಿಯವರು, ಸುಂದರೇಶು, ಪುಟ್ಟಣ್ಣಯ್ಯನವರು ಎಲ್ಲ ನಂತರ ನಡೆದಂಥ ಚಳವಳಿ ಸ್ವತಂತ್ರ ಚಳವಳಿ ನಂತರ ಬೃಹತ್ತಾದ ಚಳವಳಿ. ಆ ಮಟ್ಟಕ್ಕೆ ಹಳ್ಳಿ ತಲುಪದಂಥ ಚಳವಳಿ ಇಲ್ಲ. ಸ್ವತಂತ್ರ ಚಳವಳಿಯೂ ಕೂಡ ಆ ಮಟ್ಟ ಹಳ್ಳಿ ತಲುಪತ್ತಾಗಿಲ್ಲ. ಆದರೆ ಅದಕ್ಕೊಂದು ರಾಜಕೀಯ ರೈತ ಸಮುದಾಯಕ್ಕೆ ರಾಜಕೀಯ ಶಕ್ತಿಯನ್ನು ತುಂಬುವುದರಲ್ಲಿ ಹಿನ್ನಡೆ ಆಯಿತು. ಅದಕ್ಕೆ ನಾನಾ ಕಾರಣಗಳಿವೆ. ಇಲ್ಲಿ 108 ಜಾತಿಗಳಿದ್ದಾವೆ. ರೈತರಾಗಿ ಸಮುದಾಯವಾಗಿ ಒಗ್ಗಟ್ಟಾಗ್ಬಿಟ್ರೆ ಒಂದು ಉದ್ದೇಶ ಇದೆ. ಎಲೆಕ್ಷನ್ ಬಂದಾಗ ಜಾತಿ ಗಣನೆ ಮಾಡ್ತಾರೆ. ರಾಜಕೀಯ ಪ್ರವೃತ್ತಿ ನಮ್ಮದಿಲ್ಲ.